ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿದ್ಯಾರ್ಥಿಗಳಿಗೆ ಸಿಕ್ಕಂತ ಜಯ. ಸುದ್ದಿಗೋಷ್ಠಿ ನಡೆಸಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ದೊಡ್ಡದೇನಲ್ಲ, ಸರ್ಕಾರವನ್ನೇ ಬಗ್ಗಿಸಿದ ಶಕ್ತಿ ವಿದ್ಯಾರ್ಥಿಗಳದ್ದು. ಧರ್ಮೇಂದ್ರ ಮೋದಿಗೆ ಪತ್ರ ಬರೆದು ನಗೆ ಪಾಟಲಿಗೀಡಾಗಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಕೂಡ ರಾಜೀನಾಮೆ ನೀಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯವನ್ನ ಮಾಡಿದ್ದಾರೆ. ನಾಲ್ಕು ಐದು ಪುಟಗಳ ಪತ್ರ ಬರೆದಿರ್ಬೇಕಲ್ಲ ಅವರು. ದೊಡ್ಡ 4-5 ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆ ಪಾಟಲಿಗೆ ಈಡಾಗಿದ್ದಾರೆ. 1997ನೇ ಇಸ್ವಿಯಿಂದ 58ನೇ ಇಸ್ವಿವರೆಗೂ ಸುಮಾರು 9 ವರ್ಷಗಳ ಕಾಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಶಿಕ್ಷಣ ಸಚಿವರಾಗಿದ್ದರು. ಅವರು ಶಿಕ್ಷಣ ಸಚಿವರಾಗಿದ್ದ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಶಾಂತಿನಿಕೇತನ ಏನಿತ್ತು ಅದನ್ನು ವಿಶ್ವ ದರ್ಜೆಗೆ ಕೊಂಡೊಯ್ದಿದ್ದರು. ತದನಂತರ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇರ್ಬೋದು, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇರ್ಬೋದು, JNU ಇರ್ಬೋದು, ಇವೆಲ್ಲವನ್ನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 4-5 ಪುಟಗಳ ಪತ್ರ ಬರೆದಿರ್ಬೇಕಲ್ಲ ಅವರು. ದೊಡ್ಡ 4-5 ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆ ಪಾಟಲಿಗೆ ಈಡಾಗಿದ್ದಾರೆ. 1997ನೇ ಇಸ್ವಿಯಿಂದ 58ನೇ ಇಸ್ವಿವರೆಗೂ ಸುಮಾರು 9 ವರ್ಷಗಳ ಕಾಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಶಿಕ್ಷಣ ಸಚಿವರಾಗಿದ್ದರು. ಅವರು ಶಿಕ್ಷಣ ಸಚಿವರಾಗಿದ್ದ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಶಾಂತಿನಿಕೇತನ ಏನಿತ್ತು